ನಿಮ್ಮೆಲ್ಲರನ್ನೂ ದೇವಿ ಕ್ರಾಪ್ ಕೇರ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತಿಸುತ್ತೇವೆ. ಇಂದು ನಾವು ಒಂದು ಪ್ರಮುಖ ವಿಷಯದ ಬಗ್ಗೆ ಚರ್ಚಿಸುತ್ತಿದ್ದೇವೆ: ಸರದಿ ಬೆಳೆ ಕೃಷಿ. ಬೆಳೆ ಸರದಿ ಎಂದರೆ ಮಣ್ಣಿನ ಆರೋಗ್ಯವನ್ನು ಸುಧಾರಿಸಲು, ಕೀಟಗಳು ಮತ್ತು ರೋಗಗಳನ್ನು ನಿಯಂತ್ರಿಸಲು ಮತ್ತು ಬೆಳೆ ಇಳುವರಿಯನ್ನು ಉತ್ತಮಗೊಳಿಸಲು ಯೋಜಿತ ಅನುಕ್ರಮದಲ್ಲಿ ಒಂದೇ ಹೊಲದಲ್ಲಿ ವಿವಿಧ ರೀತಿಯ ಬೆಳೆಗಳನ್ನು ಬೆಳೆಯುವ ಅಭ್ಯಾಸ. ಪರ್ಯಾಯ ಬೆಳೆಗಳ ಮೂಲಕ ರೈತರು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಬಹುದು. ಉದಾಹರಣೆಗೆ, ಸಾರಜನಕವನ್ನು ಸೇರಿಸಲು ದ್ವಿದಳ ಧಾನ್ಯಗಳನ್ನು ನೆಡುವುದು, ಒಂದೇ ಬೆಳೆಯೊಂದಿಗೆ ಬೆಳೆಯಬಹುದಾದ ಕೀಟಗಳು ಮತ್ತು ಕಳೆಗಳನ್ನು ಕಡಿಮೆ ಮಾಡುವುದು ಮತ್ತು ಮಣ್ಣಿನ ಭೌತಿಕ ರಚನೆಯನ್ನು ಸುಧಾರಿಸುವುದು. ಸರದಿ ಬೆಳೆಯ ಪ್ರಯೋಜನಗಳು: ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುತ್ತದೆ, ಕೀಟಗಳು ಮತ್ತು ರೋಗಗಳನ್ನು ನಿಯಂತ್ರಿಸುತ್ತದೆ, ಮಣ್ಣಿನ ರಚನೆಯನ್ನು ಸುಧಾರಿಸುತ್ತದೆ, ಮಣ್ಣಿನ ಸವೆತವನ್ನು ಕಡಿಮೆ ಮಾಡುತ್ತದೆ, ಜೈವಿಕ ವೈವಿಧ್ಯತೆಯನ್ನು ಬೆಂಬಲಿಸುತ್ತದೆ. ಸರಳ ಬೆಳೆ ಬದಲಾವಣೆ ಯೋಜನೆ: ನಿರ್ದಿಷ್ಟ ಕುಟುಂಬಗಳ ಮೇಲೆ ಪರಿಣಾಮ ಬೀರುವ ರೋಗಗಳು ಮತ್ತು ಕೀಟಗಳ ಸಮಸ್ಯೆಗಳನ್ನು ತಪ್ಪಿಸಲು ಸಸ್ಯ ಕುಟುಂಬದಿಂದ ಬೆಳೆಗಳನ್ನು ತಿರುಗಿಸಿ. ಸಾಮಾನ್ಯ ಯೋಜನೆಯು ಇವುಗಳ ನಡುವೆ ತಿರುಗುವಿಕೆಯನ್ನು ಒಳಗೊಂಡಿರುತ್ತದೆ: ಬ್ರಾಸಿಕಾಗಳು, ಕೋಸುಗಡ್ಡೆ, ಎಲೆಕೋಸು, ಕೇಲ್. ದ್ವಿದಳ ಧಾನ್ಯಗಳು: ಬಟಾಣಿ, ಬೀನ್ಸ್. ನೈಟ್ಶೇಡ್ಗಳು: ಟೊಮ್ಯಾಟೊ, ಮೆಣಸಿನಕಾಯಿ, ಆಲೂಗಡ್ಡೆ. ಸೌತೆಕಾಯಿಗಳು: ಸೌತೆಕಾಯಿಗಳು, ಕುಂಬಳಕಾಯಿ, ಕಲ್ಲಂಗಡಿಗಳು. ಮೂಲ ಬೆಳೆಗಳು: ಕ್ಯಾರೆಟ್, ಬೀಟ್ಗೆಡ್ಡೆಗಳು, ಪಾರ್ಸ್ನಿಪ್ಗಳು. ಅಲಿಯಂಗಳು: ಈರುಳ್ಳಿ, ಬೆಳ್ಳುಳ್ಳಿ, ಲೀಕ್ಸ್. 4 ಬೆಳೆಗಳ ಸರದಿಯ ನಿಯಮಗಳು. ಈ ವಿಧಾನವು ಒಂದು ಹೊಲವನ್ನು 4 ಭಾಗಗಳಾಗಿ ವಿಂಗಡಿಸುವುದು ಮತ್ತು 4 ವರ್ಷಗಳ ಅವಧಿಯಲ್ಲಿ ಪ್ರತಿ ವಿಭಾಗದಲ್ಲಿ ವಿಭಿನ್ನ ಬೆಳೆಗಳನ್ನು ವ್ಯವಸ್ಥಿತವಾಗಿ ತಿರುಗಿಸುವುದನ್ನು ಒಳಗೊಂಡಿರುತ್ತದೆ. ಏಕ ಬೆಳೆ ಪದ್ಧತಿಯಿಂದ ಈ ನಿರ್ಗಮನವು ಮಣ್ಣಿನ ಆರೋಗ್ಯ ಮತ್ತು ಕೃಷಿ ಉತ್ಪಾದಕತೆಯ ಮೇಲೆ ಪರಿವರ್ತನಾತ್ಮಕ ಪರಿಣಾಮಗಳನ್ನು ಬೀರಿತು. ಮುಕ್ತಾಯದ ಮಾತುಗಳು: ಬೆಳೆ ಸರದಿ ಅನುಷ್ಠಾನಕ್ಕೆ ಜ್ಞಾನ, ಯೋಜನೆ ಮತ್ತು ಪ್ರಾಯೋಗಿಕ ಅನ್ವಯಗಳ ಸಂಯೋಜನೆಯ ಅಗತ್ಯವಿದೆ. ರೈತರು ತಮ್ಮ ಕೃಷಿ ಕಾರ್ಯಾಚರಣೆಗಳ ನಿರ್ದಿಷ್ಟ ಪರಿಸ್ಥಿತಿಗಳು ಮತ್ತು ಉದ್ದೇಶಗಳಿಗೆ ಸರಿಹೊಂದುವಂತೆ ತಮ್ಮ ಬೆಳೆ ಸರದಿ ಯೋಜನೆಗಳನ್ನು ಹೆಚ್ಚಾಗಿ ರೂಪಿಸಿಕೊಳ್ಳುತ್ತಾರೆ. ಹಲವಾರು ಸವಾಲುಗಳ ಹೊರತಾಗಿಯೂ ಬೆಳೆ ಸರದಿ ಒಂದು ಮೌಲ್ಯಯುತ ಮತ್ತು ಸುಸ್ಥಿರ ಕೃಷಿ ಪದ್ಧತಿಯಾಗಿ ಉಳಿದಿದೆ. ಈ ಅಡೆತಡೆಗಳನ್ನು ನಿವಾರಿಸಲು ಶಿಕ್ಷಣ, ಸಂಶೋಧನೆ ಮತ್ತು ನಿರ್ದಿಷ್ಟ ಕೃಷಿ ಸಂದರ್ಭಗಳಿಗೆ ಅನುಗುಣವಾಗಿ ಹೊಂದಾಣಿಕೆಯ ನಿರ್ವಹಣಾ ತಂತ್ರಗಳ ಸಂಯೋಜನೆಯ ಅಗತ್ಯವಿರುತ್ತದೆ. ಇತ್ತೀಚಿನ ಕೃಷಿ ಪ್ರವೃತ್ತಿಗಳೊಂದಿಗೆ ನವೀಕೃತವಾಗಿರಲು ನಮ್ಮ ಚಾನೆಲ್ಗೆ ಚಂದಾದಾರರಾಗಿ.